ಬಿಜೆಪಿಗೆ ಪುತ್ತಿಲ ಕ್ಷೇತ್ರ ಮತ್ತೆ ಗೊಂದಲದ ಗೂಡಾಗಿದೆ. ಅರುಣ್ ಪುತ್ತಿಲ ಬಿಜೆಪಿ ಪಕ್ಷ ಸೇರ್ಪಡೆಗೆ ಕೌಂಟ್ ಡೌನ್. ಆದರೆ ಅರುಣ್ ಪುತ್ತಿಲ ಬಿಜೆಪಿ ಸೇರ್ಪಡೆಗೂ ಮುನ್ನ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಪುತ್ತೂರಿನ ಬಿಜೆಪಿ ನಾಯಕರು ಅರುಣ್ ಪುತ್ತಿಲ ಸೇರ್ಪಡೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪುತ್ತಿಲ ಪರಿವಾರ ಅಸಮಾಧಾನ. ಪುತ್ತಿಲ ಪರಿವಾರ ವಕ್ತಾರ ಶ್ರೀಕೃಷ್ಣರಿಂದ ತೀವ್ರ ಆಕ್ಷೇಪ. ಹಳೆ ನೋವು ಮರೆತು ದೇಶಕ್ಕಾಗಿ ನಾವು ಒಂದಾಗ್ತಾ ಇದ್ದೇವೆ. ಪುತ್ತಿಲ ಸೇರ್ಪಡೆಗೆ ನಮ್ಮ ಯಾವ ಕಾರ್ಯಕರ್ತರ ವಿರೋಧವೂ ಇಲ್ಲ. ಪುತ್ತೂರು ಬಿಜೆಪಿ ನಾಯಕರ ನಡೆಗೆ ಪುತ್ತಿಲ ಪರಿವಾರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ಈ ಮಧ್ಯೆ ಮಂಗಳೂರಲ್ಲಿ ಪುತ್ತಿಲ ಪಕ್ಷ ಸೇರ್ಪಡೆಗೆ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಒಪ್ಪಿದ್ರೂ ಕೂಡ ಪುತ್ತಿಲ ಪ್ರವೇಶಕ್ಕೆ ಬಿಜೆಪಿಯ ವಿರೋಧ ವ್ಯಕ್ತ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಬೆಂಬಲಿಗರಿಂದ ತೀವ್ರ ಆಕ್ಷೇಪ. ಪುತ್ತಿಲ ಬಿಜೆಪಿಗೆ ಸೇರ್ಪಡೆಯಾಗುವಂತಹ ಕ್ಷಣ ಬಂದಿದೆ. ಆದರೆ ಈ ಮಧ್ಯೆ ವಿರೋಧ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಭರತ್ ರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಭರತ್, ಪುತ್ತಿಲ ಬಿಜೆಪಿ ಸೇರ್ಪಡೆ ಯಾವ ಹಂತದಲ್ಲಿರುವಂಥದ್ದು, ಏನು ವಿರೋಧ, ಜೊತೆಗೆ ಯಾವ ರೀತಿ ಇದನ್ನ ಸರಿಪಡಿಸುವ ಪ್ರಯತ್ನಗಳಾಗ್ತಾ ಇದೆ? ಪ್ರತಿಮಾ, ಹೌದು, ಅರುಣ್ ಪುತ್ತಿಲ ಅವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತ ಸತೀಶ್ ಕುಂಪಲ್ ಅವರ ನೇತೃತ್ವದಲ್ಲಿ ಒಂದು ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳಾಗಿತ್ತು. ಸ್ವತಃ ಸತೀಶ್ ಕುಂಪಲ್ ಅವರೇ ಬೆಂಗಳೂರಿಗೆ ತೆರಳಿ ವಿಜಯೇಂದ್ರ ಅವರನ್ನ ಪಕ್ಷಕ್ಕೆ ಸೇರಿಸುವಂತ ಎಲ್ಲ ಕೆಲಸಗಳನ್ನ ಮಾಡಿದ್ರು. ಅಲ್ಲಿ ವಿಜಯೇಂದ್ರ ಅವರು ಕೂಡ ಒಂದು ಹೂಗುಚ್ಛವನ್ನ ಕೊಟ್ಟು ಮಾತುಕತೆಗಳೆಲ್ಲ ಆಗಿ ಅವರನ್ನ ಪಕ್ಷಕ್ಕೆ ಅಲ್ಲಿ ಅಧಿಕೃತವಾಗಿ ಪಕ್ಷಕ್ಕೆ ಆ ಒಂದು ಬರಮಾಡಿಕೊಂಡಿದ್ರು. ಆದ್ರೆ ಅರುಣ್ ಪುತ್ತಿಲ ಅವರ ತಂಡ ಹೇಳುವಂತೆ ಇವತ್ತು ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಮಂಗಳೂರಿನ ಬಿಜೆಪಿ ಕಚೇರಿಗೆ ಎಂಟ್ರಿ ಆಗಿ ಅಲ್ಲಿ ಪಕ್ಷ ಸೇರ್ಪಡೆಯ ಕಾರ್ಯಕ್ರಮ ಇತ್ತು ಅನ್ನುವಂಥದ್ದು. ಆದ್ರೆ ಬಿಜೆಪಿ ಅಧಿಕೃತವಾಗಿ ಇದರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಟ್ಟಿರ್ಲಿಲ್ಲ. ಹಾಗಾಗಿ ನಿನ್ನೆ ಸಂಜೆ ಹೊತ್ತಿಗೆ ಪುತ್ತೂರು ಬಿಜೆಪಿಯಲ್ಲಿ ಒಂದು ಅಸಮಾಧಾನ ಸ್ಫೋಟಗೊಂಡಿದೆ. ಹೀಗಾಗಿ ಇದನ್ನ ಶಮನ ಮಾಡ್ಲಿಕ್ಕೋಸ್ಕರ ಸ್ವತಃ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ್ ಅವರೇ ನೇರವಾಗಿ ಪುತ್ತೂರಿಗೆ ತೆರಳಿದ್ರು. ಸುಮಾರು 4-5 ಗಂಟೆಗಳ ಕಾಲ ಪುತ್ತೂರು ಬಿಜೆಪಿ ಕಚೇರಿಯಲ್ಲಿ ಬಾಗಿಲು ಹಾಕಿ ಒಂದು ಸಭೆಯನ್ನು ನಡೆಸಲಾಗಿದೆ. ಆ ಸಭೆಯಲ್ಲಿ ಸಾಕಷ್ಟು ಗೊಂದಲಗಳು ಕೇಳಿಬಂದಿದೆ. ಅಂದ್ರೆ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ್ ಅವರಿಗೆ ಅಲ್ಲಿನ ಒಂದಷ್ಟು ಜನ ಬಿಜೆಪಿಯ ಕಾರ್ಯಕರ್ತರು ಪ್ರಮುಖರೇನಿದ್ದಾರೆ ಅವರು ಅರುಣ್ ಪುತ್ತಿಲಾಗಿ ಮಂಡಲಾಧ್ಯಕ್ಷ ಸ್ಥಾನ ಕೊಡಬಾರದು, ಬೇರೆಯವರಿಗೆ ಮಂಡಲಾಧ್ಯಕ್ಷ ಸ್ಥಾನವನ್ನ ಘೋಷಣೆ ಮಾಡಬೇಕು. ಮತ್ತು ಈ ಹಿಂದೆ ಪುತ್ತಿಲ ಪರಿವಾರ ವರ್ಸಸ್ ಬಿಜೆಪಿ ಮಧ್ಯೆ ಗಲಾಟೆಗಳಾದಂತಹ ಸಂದರ್ಭದಲ್ಲಿ ಏನು ಕೇಸುಗಳು ದಾಖಲಾಗಿತ್ತು, ಆ ಕೇಸುಗಳನ್ನ ವಾಪಸ್ ಪಡೆದೇ ಅರುಣ್ ಪುತ್ತಿಲ ಬಿಜೆಪಿಗೆ ಬರಬೇಕು ಅನ್ನುವಂತ ಷರತ್ತುಗಳನ್ನು ಇಟ್ಟಿದ್ದಾರೆ. ಹಾಗಾಗಿ 8 ಗಂಟೆಯವರೆಗೂ ಕೂಡ ಈ ಸಭೆ ಮುಂದುವರೆದಿದೆ. ಹಾಗಾಗಿ ಜಿಲ್ಲಾಧ್ಯಕ್ಷರೇ ಪುತ್ತೂರಿನಲ್ಲಿದ್ದಂತ ಕಾರಣದಿಂದಾಗಿ ಮಂಗಳೂರಿನಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದಿರಲಿಲ್ಲ. ಇನ್ನು ಈ ಬಗ್ಗೆ ಅಂದ್ರೆ ಸುಮಾರು 300 ಕಾರ್ಯಕರ್ತರನ್ನ ಸೇರಿಸಿ ಅರುಣ್ ಪುತ್ತಿಲ ಮಂಗಳೂರಿಗೆ ಬರಲಿಕ್ಕೆ ತಯಾರಿಯನ್ನ ಕೂಡ ನಡೆಸಿದ್ರು. 6 ಗಂಟೆ ಸುಮಾರಿಗೆ ಆ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ಇದರ ಬಗ್ಗೆ ಪುತ್ತಿಲ ಪರಿವಾರ ತೀವ್ರವಾದಂತಹ ಅಸಮಾಧಾನವನ್ನು ಹೊರಹಾಕಿದೆ. ಸ್ವತಃ ಅದರ ವಕ್ತಾರರಾಗಿರುವಂತಹ ಶ್ರೀಕೃಷ್ಣ ಉಪಾಧ್ಯಾಯ ತಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ಈ ಬಗ್ಗೆ ಬರ್ಕೊಂಡಿದ್ದಾರೆ. ಅಂದ್ರೆ ನಾವು ಪಕ್ಷಕ್ಕೆ ಸೇರ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ವಿ. ಸ್ವತಃ ರಾಜ್ಯಾಧ್ಯಕ್ಷರ ಹಾದಿಯಾಗಿ ಎಲ್ಲ ಹಿರಿಯ ನಾಯಕರು, ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಆದ್ರೆ ಪುತ್ತೂರಿನ ಕೆಲವು 4-5 ಜನ ವ್ಯಕ್ತಿಗಳೇನಿದ್ದಾರೆ ಅವರು ಇದಕ್ಕೆ ತಡೆಯಾಗಿದ್ದಾರೆ ಅನ್ನುವಂಥದ್ದನ್ನ ಒಂದು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಅಂದ್ರೆ ಏನು ಈ ಹಿಂದೆ ನಳಿನ್ ಕುಮಾರ್ ಕಟೀಲ್ ಅವರು ಸಂಸತ್ ಸ್ಥಾನಕ್ಕೆ ಅಂದ್ರೆ ಈ ಒಂದು ಅಭ್ಯರ್ಥಿ ಆಗ್ತಾರೆ ಅಂದಾಗ ಪುತ್ತಿಲ ಈ ಒಂದು ಜಾಗದಲ್ಲಿ ಮತ್ತೆ ಲೋಕಸಭೆಗೆ ಒಂದು ಬಂಡಾಯವನ್ನ ಘೋಷಣೆ ಮಾಡಿದ್ರು. ಆದ್ರೆ ಬ್ರಿಜೇಶ್ ಚೌಟಾರಿಗೆ ಬಿಜೆಪಿ ಟಿಕೆಟ್ ಕೊಟ್ಟ ಬಳಿಕ ಅರುಣ್ ಪುತ್ತಿಲ ತಮ್ಮ ಬಂಡಾಯವನ್ನ ಹಿಂಪಡೆದಿದ್ರು, ಬಿಜೆಪಿಗೆ ಸೇರುವಂತ ಮನಸ್ಸು ಮಾಡಿದ್ರು. ಹಾಗಾಗಿ ಆ ಟಿಕೆಟ್ ಘೋಷಣೆಯ ನೆಕ್ಸ್ಟ್ ಡೇ ಮಾರ್ನಿಂಗ್ ನೇರವಾಗಿ ಬೆಂಗಳೂರಿಗೆ ಹೋಗ್ತಾರೆ. ಸ್ವತಃ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಇದರ ಪೂರ್ಣ ಉಸ್ತುವಾರಿಯನ್ನು ವಹಿಸಿಕೊಂಡು ಅಲ್ಲಿ ಆಗಬೇಕಾದಂತ ಅಲ್ಲಿ ಬಿಜೆಪಿ ಕಚೇರಿಯಲ್ಲಿ ಮೊದಲ ಹಂತದಲ್ಲಿ ಮಾತುಕತೆಗಳು ನಡೆಯುತ್ತೆ. ಅಲ್ಲಿ ಎಲ್ಲ ಒಪ್ಪಿಗೆ ಆದ ನಂತರ ಅವರನ್ನ ಮತ್ತೆ ವಿಜಯೇಂದ್ರ ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗಿ ಅಲ್ಲೂ ಕೂಡ ಎಲ್ಲ ಪೂರ್ಣ ಪ್ರಮಾಣದ ಮಾತುಕತೆಗಳಾಗಿ ಯಾವುದೇ ಷರತ್ತುಗಳಿಲ್ಲದೆ ಬೇಷರತ್ತಾಗಿ ಅರುಣ್ ಪುತ್ತಿಲ ಪಾರ್ಟಿಗೆ ಸೇರ್ಲಿಕ್ಕೆ ಒಪ್ಪಿಗೆಯನ್ನ ಕೂಡ ಸೂಚಿಸ್ತಾರೆ. ಆದ್ರೆ ಈಗ ಅವರು ಪಕ್ಷ ಸೇರ್ಪಡೆ ವಿಚಾರದಲ್ಲಿ ಗೊಂದಲಗಳಾಗಿರುವಂತದ್ದು. ಸ್ವತಃ ಜಿಲ್ಲಾಧ್ಯಕ್ಷರು ಬೆಂಗಳೂರಿನಲ್ಲಿ ಅವರು ಸೇರ್ಪಡೆ ಆಗಿದ್ದಾರೆ ಅಂತ ಇದ್ರು ಕೂಡ ಜಿಲ್ಲಾಧ್ಯಕ್ಷರು ಹೇಳ್ತಾ ಇರುವಂತದ್ದು ವಿಜೇಂದ್ರ ಅವರ ನಿವಾಸದಲ್ಲಿ ಅವರ ಸೇರ್ಪಡೆ ಆಗಿದೆ. ಅವರಿನ್ನು ಪಕ್ಷದ ಕಚೇರಿಗೆ ಭೇಟಿ ಕೊಡ್ಲಿಕ್ಕೆ ಅಂದ್ರೆ ಜಿಲ್ಲಾ ಕಚೇರಿಗೆ ಭೇಟಿ ಕೊಡ್ಲಿಕ್ಕೆ ಮಾತ್ರ ಬಾಕಿ ಇರುವಂತದ್ದು ಅನ್ನುವಂಥದ್ದು ಜಿಲ್ಲಾಧ್ಯಕ್ಷರ ಹೇಳಿಕೆ. ಆದ್ರೆ ಅರುಣ್ ಪುತ್ತಿಲ ಬಣ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಾ ಇರುವಂತ ಮೆಸೇಜ್ ಏನಿದೆ ಅದು ಬೇರೆ ಒಂದು ಸಂದೇಶವನ್ನ ಕೊಡ್ತಾ ಇದೆ. ನಿನ್ನೆ ಪಕ್ಷ ಸೇರ್ಪಡೆ ಇತ್ತು, ಆದ್ರೆ ಆ ಪಕ್ಷ ಸೇರ್ಪಡೆಗೆ ಪುತ್ತೂರಿನ ಒಂದಷ್ಟು ಜನ ತಡೆಯಾಗಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಒಟ್ಟಿಗೆ ಇದು ಮತ್ತೆ ಒಂದಷ್ಟು ಗೊಂದಲವನ್ನ ಮೂಡಿಸ್ತಾ ಇರುವಂತದ್ದು. ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.